ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದ ಹನುಮಾನ್ ಹೋಟೆಲ್ ನಡೆಸುತ್ತಿದ್ದ ರಾಮಚಂದ್ರ ಹಳ್ಳೂರಿ ತಾನು ನಡೆಸುತ್ತಿದ್ದ ಹೋಟೆಲ್ನಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ ಘಟನೆ ಜರುಗಿದೆ. ಇಂದು ಮುಂಜಾನೆ 6 ಗಂಟೆ ಸಮಯದಲ್ಲಿ ಸುಮಾರು 65 ವರ್ಷದ ರಾಮಚಂದ್ರ ಹಳ್ಳೂರಿ ತಾನು ನಡೆಸುತ್ತಿದ್ದ ಹೋಟೆಲ್ ಬೀಗ ತೆಗೆದು ಹಗ್ಗದಿಂದ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ. ಸಾವಿಗೆ ಕಾರಣ ಅಡುಗೆ ಅನಿಲ ಅಭಾವ ಮತ್ತು ಸಾಲದ ಬಾಧೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ರಾಮ್ ಹಳ್ಳೂರಿಯವರ ಮಗ ಉದಯ್ ಹಳ್ಳೂರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 1 ವಾರದಿಂದ ಅಡುಗೆ ಅನಿಲ ಅಭಾವದಿಂದಾಗಿ ವ್ಯಾಪಾರ ಕುಂಠಿತಗೊಂಡಿತ್ತು. ಪ್ರತಿದಿನ ಹೋಟೆಲ್ ಬಾಡಿಗೆ ಮತ್ತು ಸಾಲದ ಮೊತ್ತ ನೀಡಲು ತೊಂದರೆಯಾಗಿತ್ತು. ಇದರಿಂದ ಬೆಸತ್ತು ಮಾನಸಿಕ ಸೀಮಿತ ಕಳೆದುಕೊಂಡು ಇಂದು ಮುಂಜಾನೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು. ಸಾಲ ಮಾಡ್ಕೋದ್ರಿ ಸರ್, ಸ್ವಲ್ಪ ಫೈನಾನ್ಸ್ ಕಿರಿಕಿರಿ ಇದ್ರಿ. ಆಮೇಲೆ ಇದು ಗ್ಯಾಸ್ ಇಲ್ಲ ಸರ್, ಗ್ಯಾಸ್ ಇಲ್ರಿ ಹೋಟೆಲ್ ತೆಗಿಯಾಕೆ ಒಂದು 2 ದಿವಸ ಸಮಸ್ಯೆ ಭಾಳ ಆಗೈತೆ ಸರ್. ಗ್ಯಾಸ್ನಿಂದ ಆ ಕಡೆ ಟರ್ನ್ ಓವರ್ ಇರ್ತಾರಲ್ಲ, ಅದರಿಂದ ಲಾಸ್ಟ್ ಗ್ಯಾಸ್ ನಿನ್ನ ಹುಡುಕಾಡಿ ಇವತ್ತು ಒಲಿ ಹಾಕಬೇಕಂತ ವಿಚಾರ ಮಾಡಿರಿ ಸರ್. ಆದರೂ ಲಾಸ್ಟ್ಗೆ ಹಿಂಗೆ ಈ ಟೈಮ್ ಹೋಗ್ಬೋದು. ಈಗ ಫೈನಾನ್ಸ್ ಕಿರ್ಕೊಳ ಅಥವಾ ಯಾರು ರೊಕ್ಕಕ್ಕೆ ಕಿರ್ಕೊಳ ಮಾಡ್ತಿದ್ರು ಆ ಟೈಪ್ ಅದು ಒಟ್ಟು ಸಾಲ ಮಾತ್ರ ಮಾಡ್ಬೋದು ಸರ್. ಕಿರ್ಕೊಳಕ್ಕೆ ಯಾರು ಕೊಟ್ಟಿದ್ದೀನಿ ಅಂತ ಏನು ಗೊತ್ತಿಲ್ಲ ಸರ್. ಯಾರು ತೊಂದರೆ ಏನು ಕೊಟ್ಟರು ಏನು ಗೊತ್ತಿಲ್ಲ ಸರ್ ನಮಗೂ, ಯಾಕಂದ್ರೆ ನಾವು ಹೊರಗೆ ಬಿಸ್ನೆಸ್ ಮಾಡೋರು ಸರ್. ಈಗ ಇವೇನು ಗ್ಯಾಸ್ ಸಲ ಬೇಕಾದ್ರೆ ಭಾಳ ಟೆನ್ಷನ್ ಮಾಡ್ಕೋದ್ರಿ ಸರ್. ಗ್ಯಾಸ್ ಇಲ್ಲ, ಒಲಿ ಹಾಕ್ಬೇಕಂತ ಇವತ್ತು ವಿಚಾರ ಮಾಡಿದಾರೆ ಸರ್. ಅವ್ರು ಹೇಳಿ ಒಲಿ ಹಾಕ್ಬೇಕು ಅಂತ ಯಾರು ಅಂತಾರೆ ಸರ್. ಲಾಸ್ಟ್ಗೆ ಅವ್ರೊಬ್ಬರೇ ಇದ್ರೆ ಏನು ಟೈಪ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹೆಸರು? ಸ್ಥಳಕ್ಕೆ ಹುಕ್ಕೇರಿ ಬೀಟ್ ಪೊಲೀಸ್ ರವಿ ಡೆಂಗ್ ಆಗಮಿಸಿ ಪರಿಶೀಲನೆ ನಡೆಸಿ ಪಾರ್ಥಿವ ಶರೀರವನ್ನು ಶವಾಗಾರಕ್ಕೆ ರವಾನಿಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ.